ಭೀಮ ಮತ್ತು ದುರ್ಯೋಧನರಲ್ಲಿ ಯಾರು ಹೆಚ್ಚು ಬಲಶಾಲಿಗಳು ಅನ್ನುವಂಥದ್ದು. ಬಲಾಬಲಗಳ ನಿಶ್ಚಯಕ್ಕೆ ಹಲವು ಮಾನದಂಡಗಳಿರ್ತವೆ. ಬಾಹುಬಲ ದೈಹಿಕ ಶಕ್ತಿ ಅಂತ ತಗೊಂಡಾಗ ಭೀಮ ಅಸೀಮ. ದೈಹಿಕ ಶಕ್ತಿ ಭೀಮನಿಗೆ ಜಾಸ್ತಿ, ತಂತ್ರಗಾರಿಕೆ ಯಾವತ್ತೂ ದುರ್ಯೋಧನನಿಗೆ ಜಾಸ್ತಿ. ಅತ್ಯಂತ ಗಟ್ಟಿಯಾದ ಲೋಹದ ಮೂರ್ತಿ ಅದು ಭೀಮನ ಮೂರ್ತಿ. ಅದ್ರ ಜೊತೆಗೆ ಯುದ್ಧ ಮಾಡ್ತಾ ಇದ್ದ 13 ವರ್ಷ. ಗದಾ ಯುದ್ಧದಲ್ಲೂ ದೇಹ ಬಲದಲ್ಲೂ ಭೀಮ ದೊಡ್ಡವ. 18ನೇ ದಿನ ಗದಾ ಯುದ್ಧ ಆಗುವ ದಿನ ಅಂತ ತಗೊಂಡ್ರೆ ಅವತ್ತು ದುರ್ಯೋಧನನಿಗೆ ಜಾಸ್ತಿ ಇತ್ತು ಶಕ್ತಿ. ಸೊ ಯುಧಿಷ್ಠಿರನ ಮನೋಭಾವ ಭಾಳ ನಿಜಕ್ಕೂ ಮನೋಜ್ಞವಾಗಿ ನೀವು ಹೇಳಿದ್ರಿ. ಯುಧಿಷ್ಠಿರನ ನಂತರ ಬರುವಂಥದ್ದು ಯುಧಿಷ್ಠಿರನ ಸಹೋದರ ಭೀಮ. ಭೀಮ ಅಂತ ಬಂದ ತಕ್ಷಣ ಸಹಜವಾಗಿ ಜನ ಭೀಮ ಮತ್ತು ದುರ್ಯೋಧನ ಅಂತ ಒಂದ್ಸಲಿ ಇಟ್ಕೊಂಡ್ಬಿಡ್ತಾರೆ, ಭೀಮ ದುರ್ಯೋಧನ ಅನ್ನೋ ಥರದಲ್ಲಿ. ಸೊ ಇಲ್ಲಿ ಮನಸ್ಥಿತಿಗಿಂತಲೂ ಹೆಚ್ಚಾಗಿ ನಾನು ಕೇಳಬೇಕು ಅಂತಿರುವಂಥದ್ದು, ಭೀಮ ಮತ್ತು ದುರ್ಯೋಧನರಲ್ಲಿ ಯಾರು ಹೆಚ್ಚು ಬಲಶಾಲಿಗಳು ಅನ್ನುವಂಥದ್ದು. ಸೊ ದುರ್ಯೋಧನ ಕೂಡ ಹೆಚ್ಚು ಬಲಶಾಲಿ ಆದಂಥದ್ದಂತೂ ನೋಡಿದ್ದೇವೆ. ಅದರ ಸಂದರ್ಭಕ್ಕೆ ಅನುಗುಣವಾಗಿ ಅವನ ಬಲ ಎಲ್ಲ ಹೋಯ್ತಾ ಅನ್ನೋದು ನಿಜವಾಗ್ಲೂ ವಾಸ್ತವವಾಗಿ ಯಾರು ಬಲಶಾಲಿ ಇಬ್ಬರಲ್ಲಿ ಎನ್ನುವಂಥದ್ದು. ಈ ಭೀಮ ದುರ್ಯೋಧನರ ಬಲ ಅಂತ ಬಂದಾಗ ಈ ಬಲ ಶಕ್ತಿ ಅನ್ನೋದನ್ನು ಯುದ್ಧ ಕ್ಷೇತ್ರಕ್ಕೆ ಅನ್ವಯಿಸಿ ಹೇಳುವಾಗ ಇದರಲ್ಲಿ ಬೇರೆ ಬೇರೆ ಸ್ತರಗಳಿವೆ. ಬೇರೆ ಬೇರೆ ಸ್ತರಗಳು ಅಂದರೆ ಏನು ಅಂತ ಕೇಳಿದರೆ, ಈಗ ನೋಡಿ, ಒಂದು ದೇಶದಲ್ಲಿ ಬಹುದೊಡ್ಡ ಸೈನ್ಯ ಇರುತ್ತೆ, ಒಂದು ದೇಶದಲ್ಲಿ ಬಹಳ ದೊಡ್ಡ ಸೈನಿಕರಿರ್ತಾರೆ, ಇನ್ನೊಂದು ದೇಶ ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದಿರುತ್ತೆ. ಒಂದು ದೇಶ ಬಲಿಷ್ಠ ಸೈನ್ಯ ಇಟ್ಕೊಂಡಿರುತ್ತೆ, ಇನ್ನೊಂದು ದೇಶ ತಂತ್ರಗಾರಿಕೆಯಲ್ಲಿ ಬಲಿಷ್ಠವಾಗಿರುತ್ತೆ. ಈಗ ಉದಾಹರಣೆಗೆ ಈಗ ಒಂದು ಚರ್ಚೆ ಇದೆ, ಅದು ಇರಾನ್ ಮತ್ತು ಇಸ್ರೇಲ್ ನಡುವೆ ಮೊನ್ನೆ ನಡೀತು. ಇಸ್ರೇಲ್ ಮೇಲುಗೈ ಸಾಧಿಸ್ತು. ಈಗ ಇಸ್ರೇಲಿಗಿಂತ ಸೈನ್ಯ ಸಾಮರ್ಥ್ಯ ಅಂದರೆ ಸೈನಿಕರ ಹೆಚ್ಚಿರೋದು ಇರಾನ್ನಲ್ಲಿ ಅಂತ ಹೇಳ್ತಾರೆ, ದೊಡ್ಡ ಸೈನ್ಯ ಅವರದ್ದು ಅಂತ. ಯಾಕಂದ್ರೆ ಇಸ್ರೇಲಿಗರ ಹತ್ರ ಜನವೇ ಇಲ್ಲ. ಹೌದು. ಆದರೆ ಇಸ್ರೇಲಿಗರ ಹತ್ರ ಇದ್ದಿದ್ದೇನು ಅವರಿಗಿಂತ ಅಂತ ಅಂದರೆ, ಇವರ ಹತ್ರ ಇದ್ದಿದ್ದು ಒಂದು ತಂತ್ರಜ್ಞಾನ, ಎರಡನೇದ್ದು ತಂತ್ರಜ್ಞಾನ. ಎರಡನೇ ತಂತ್ರಜ್ಞಾನ ಯಾವುದು ಅಂದರೆ ಒಂದು ಟೆಕ್ನಾಲಜಿ, ಇನ್ನೊಂದು ತಂತ್ರಗಾರಿಕೆ. ಈಗ ಅವರೇನು ಮಾಡಿದ್ರು ಅಂದರೆ, ಮೊದಲೇ ಇರಾನ್ ಒಳಗೆ ಇವರ ಕಡೆಯವರೋ ಅವರ ಕಡೆಯವರೋ ಯಾರನ್ನೋ ಇಟ್ಟುಕೊಂಡು ಅವ್ರ ಊರಲ್ಲೇ ಇವರು ಆಯುಧ ಫ್ಯಾಕ್ಟರಿ ಹಾಕಿದ್ದಾರೆ ಅಂತ, ಡ್ರೋನ್ಗಳನ್ನು ಅಲ್ಲೇ ಮಾಡ್ಕೊಂಡಿದ್ದಾರೆ ಅಂತ. ಇದು ತಂತ್ರ. ಈಗ ಈ ಎರಡೂ ಸೈನ್ಯದಲ್ಲಿ ಇಟ್ಟುಕೊಂಡು ನೋಡಕ್ಕೆ ಹೊರಟಾಗ ಯಾವ ಸೈನ್ಯ ದೊಡ್ಡದು ಅಂದರೆ ಇರಾನ್ ಸೈನ್ಯ ದೊಡ್ಡದು, ಯಾಕೆಂದ್ರೆ ಸೈನಿಕರು ಜಾಸ್ತಿ ಇದ್ದಾರೆ ಅಂತ ಹೇಳಬೇಕು. ವಿಸ್ತೀರ್ಣದಲ್ಲೂ ದೊಡ್ಡ ದೇಶ, ಜನಸಂಖ್ಯೆಯೂ ದೊಡ್ಡದು, ಇನ್ನು ಬೇಕಾದಷ್ಟಿದೆ. ಮತ್ತೆ ಇವರ ಹತ್ರ ಏನು ಅಣುಬಾಂಬಿಲ್ಲ, ಅಣು ವಿಷಯವೇ ಇಲ್ಲ ಇಸ್ರೇಲ್ ಹತ್ರ. ಅವ್ರು ಹಂಗಲ್ಲ, ಅವರು ಅಲ್ಲಿವರೆಗೆ ಬಂದು ತಲುಪಿದ್ದಾರೆ ಅಂತಲೇ ಇರೋದು ಈ ವಿಷಯ. ಅವಾಗ ಅಣು ಸಂಶೋಧನೆ ನಡೆದಿದೆ ಅವ್ರ ಹತ್ರ, ಇನ್ನೇನು ಬಾಂಬ್ ತಯಾರು ಮಾಡ್ತಾರೆ ಅನ್ನೋಷ್ಟಿರುವಾಗ ಇಸ್ರೇಲ್ ಯಾವ ಲೆಕ್ಕ ಅವರಿಗೆ? ಇವ್ರದ್ದು ಎಂಥದ್ದು ಬೇಕಿದ್ರೂ ಇರಲಿ, ಅಣು ಶಕ್ತಿ ಇರುವ ರಾಷ್ಟ್ರ ದೊಡ್ಡದು, ಆ ದೃಷ್ಟಿಯಿಂದಲೂ ಇರಾನೇ ದೊಡ್ಡದಾಗಿರುತ್ತೆ. ಆದರೆ ಗೆದ್ದಿದ್ಯಾರು ಅಂತ ನೋಡುವಾಗ ಈಗ ನಾವು ಇರಾನ್ ಶಕ್ತಿಶಾಲಿಯೋ ಇಸ್ರೇಲ್ ಶಕ್ತಿಶಾಲಿಯೋ ಅಂದರೆ ಸಣ್ಣ ಮಗನೂ ಹೇಳುತ್ತೆ, ಇಸ್ರೇಲು ಅಂತ ಹೇಳುತ್ತೆ. ಯುದ್ಧ ಕ್ಷೇತ್ರ ಯಾವಾಗಲೂ ಹೀಗೇನೆ, ಬಲಾಬಲಗಳ ನಿಶ್ಚಯಕ್ಕೆ ಹಲವು ಮಾನದಂಡಗಳಿರ್ತವೆ. ಹಾಗೆ ನೋಡಿದಾಗ ಭೀಮ ಮತ್ತು ದುರ್ಯೋಧನ ಅಂತ ನೋಡಿದಾಗ ಬಾಹುಬಲ ಅಂತ ತಗೊಂಡ್ರೆ ಅಲ್ಲಿಯ ಭಾಷೆ, ಅದು ಹಳೆಯ ಭಾಷೆ. ಬಾಹುಬಲ ಅಂದರೆ ನಿನಗೆ ದೇಹದ ಶಕ್ತಿ ಎಷ್ಟಿದೆ ಅಂತ. ಶಕ್ತಿ ಬೇರೆ, ಕುಶಲತೆ ಬೇರೆ. ಯುದ್ಧಗಳಲ್ಲಿ ಆಯುಧಗಳನ್ನು ಬಳಸುವ ಕುಶಲತೆ ಒಂದು, ದೇಹಕ್ಕೆ ಶಕ್ತಿ ಇರೋದು ಬೇರೆ. ಒಬ್ಬ ಮಲ್ಲ ಯುದ್ಧ ಮಾಡ್ತಾನೆ, ದೇಹ ಎಷ್ಟು ಬೇಕಿದ್ರೂ ಹೊರತಾನೆ ತಲೆ ಮೇಲೆ, ಏನು ಬೇಕಿದ್ರೂ ಮಾಡಬಲ್ಲ ಒಬ್ಬ. ಇನ್ನೊಬ್ಬನಿಗೆ ಚೆನ್ನಾಗಿ ರಿವಾಲ್ವರ್ ಬಳಸೋಕೆ ಬರುತ್ತೆ. ಇವರಿಬ್ಬರಲ್ಲಿ ಯಾರು ಶಕ್ತಿಶಾಲಿಗಳು ಅಂತ ಹೇಳಬೇಕು ಅಂತ ಅಂದರೆ, ರಿವಾಲ್ವರ್ ಬಳಸೋಕೆ ಇವನಿಗೆ ಬರದೇನೆ ಹೋಗ್ಬೋದು, ದೈಹಿಕ ಶಕ್ತಿ ಇರೋನಿಗೆ. ರಿವಾಲ್ವರ್ ಬಳಸೋನಿಗೆ 10 kg ಹೊರಕ್ಕೂ ಕಷ್ಟ ಆಗ್ಬೋದು, ಇವನು 10 ಕ್ವಿಂಟಾಲ್ ಹೊರಬೋದು. ಹಾಗಾಗಿ ಯಾವುದರಲ್ಲಿ ಅಂತ ಬೇಕಾಗತ್ತಲ್ಲ. ಹಾಗೆ ಬಾಹುಬಲ ದೈಹಿಕ ಶಕ್ತಿ ಅಂತ ತಗೊಂಡಾಗ ಭೀಮ ಅಸೀಮ. ಅವನಿಗಿದ್ದಷ್ಟು 10,000 ಆನೆಗಳ ಬಾಹುಬಲ ಅವನಿಗಿತ್ತು, ಅಲ್ಲಿ ಯಾರಿಗೂ ಇರಲಿಲ್ಲ. ದುರ್ಯೋಧನ ಅಂತಲ್ಲ, ಅಲ್ಲಿ ಯಾರ ಹತ್ರನೂ ಇರಲಿಲ್ಲ. ಆದರೆ ಅವರು ಎಲ್ಲ ಆಯುಧಗಳನ್ನು ಬಳಸೋದು ಕಲಿತಾ ಇದ್ರು. ನಾವು ಹೊರಗಡೆ ಏನು ಮಾಡಿದ್ದೀವಿ, ಭೀಮ ದುರ್ಯೋಧನರಿಗೆ ಗದೆ ಮಾತ್ರ ಬಳಸೋಕೆ ಬರುತ್ತೆ, ಅರ್ಜುನನಿಗೆ ಬಿಲ್ಲು ಮಾತ್ರ. ಹಂಗಿಲ್ಲ, ಎಲ್ಲರಿಗೂ ಎಲ್ಲ ಆಯುಧಗಳನ್ನು ಬಳಸೋಕೆ ಬರುತ್ತೆ. ಮತ್ತೆ ಹೆಚ್ಚಿನ ಯುದ್ಧ ಮಾಡೋದು ಎಲ್ಲರೂ ಬಿಲ್ಲು ಬಾಣದಲ್ಲೇ.
ಬಿಲ್ಲುಬಾಣದಷ್ಟು ಸುಲಭ ಗದೆ ಎಲ್ಲ ಅಲ್ಲ. ಆದರೆ ಎಲ್ಲದನ್ನು ಕಲಿತಾರೆ. ರಥ ನಡೆಸೋದು, ಯುದ್ಧ ತಂತ್ರಗಳನ್ನು ಹೆಣೆಯೋದು, ಯುದ್ಧವನ್ನು ಲೀಡ್ ಮಾಡೋದು, ಮತ್ತು ಚಕ್ರ, ಬಾಣ, ಭುಷುಂಡಿ, ಪರಿಘ, ಇನ್ನು ಬೇಕಷ್ಟು ಆಯುಧಗಳಿವೆ. ಗದೆ, ಮುಸಲ, ಪರಶು, ನೂರಾರು ತರಹದ ಆಯುಧಗಳಿವೆ. ಎಲ್ಲ ಆಯುಧಗಳನ್ನು ಇವರಿಗೆ ಕಲಿಸ್ತಾ ಇದ್ರು. ಕಲಿಸುವಾಗ ಕೆಲವರಲ್ಲಿ ನಿಷ್ಣಾತರಾಗ್ಬಿಡ್ತಾ ಇದ್ರು. ನಂಬರ್ 1 ಅಂತ. ನಮ್ಮಲ್ಲಿ ಈಗಲೂ ಶಾಲೆಯಲ್ಲಿ ಅಂತ ತಗೊಂಡ್ರೆ ಒಬ್ಬ ಸೈನ್ಸಲ್ಲಿ ಮುಂದೆ, ಒಬ್ಬ ಮ್ಯಾಥ್ಸಲ್ಲಿ ಮುಂದೆ, ಒಬ್ಬ ಲ್ಯಾಂಗ್ವೇಜಲ್ಲಿ ಮುಂದೆ ಅಂತೆಲ್ಲ ಬರ್ತಾವರಲ್ಲ. ಹಾಗೆ ಇದರಲ್ಲಿ ಯಾರೋ ಮುಂದಾಗ್ತಾ ಇದ್ರು. ಹಾಗೆ ಅಲ್ಲಿ ಗುರುಕುಲದಲ್ಲಿ ಕಲಿಸುವಾಗ ಭೀಮ ಮತ್ತು ದುರ್ಯೋಧನ ಇಬ್ಬರು ಗದಾಯುದ್ಧದಲ್ಲಿ ನಿಷ್ಣಾತರಾದರು. ದೈಹಿಕ ಶಕ್ತಿ ಭೀಮನಿಗೆ ಜಾಸ್ತಿ, ತಂತ್ರಗಾರಿಕೆ ಯಾವತ್ತೂ ದುರ್ಯೋಧನನಿಗೆ ಜಾಸ್ತಿ. ಇಡೀ ಯಾವುದೇ ತಂತ್ರಗಾರಿಕೆ, ಯುದ್ಧ ತಂತ್ರಗಾರಿಕೆಯಿಂದ ಹಿಡಿದು ಭೀಮನನ್ನು ಮೀರಿಸುವ ತಂತ್ರಗಾರಿಕೆ. ಭೀಮ ತಂತ್ರಗಾರನೇ ಅಲ್ಲ. ದುರ್ಯೋಧನ 11 ಅಕ್ಷೋಹಿಣಿ ಸೈನ್ಯ ತನ್ನ ಕಡೆಗೆ ಮಾಡ್ಕೊಂಡಿದ್ದು, ಭೀಷ್ಮ, ದ್ರೋಣ, ಕೃಪಾ, ಶಲ್ಯ ಇಂಥ ಯಾರು ಒಪ್ಪದೇ ಇರೋರು ತನ್ನ ಕಡೆ ಇರುವಂಗೆ ಮಾಡ್ಕೊಂಡಿದ್ದು, ಕರ್ಣನಂತ ಕರ್ಣ ಯಾವತ್ತೂ ತನ್ನ ಜೊತೆಗಿರುವಂತೆ ಮಾಡ್ಕೊಂಡಿದ್ದೆಲ್ಲ ತಂತ್ರಗಳಿಂದ. ಅಂಥ ತಂತ್ರ ಎಲ್ಲ ಭೀಮನ ಹತ್ರ ಇಲ್ಲ. ಹಾಗಾಗಿ ತಂತ್ರಗಾರಿಕೆಯಲ್ಲಿ ದುರ್ಯೋಧನ ಮುಂದೆ, ಶಕ್ತಿ ಅಂತ ಬಂದರೆ ಭೀಮ ಮುಂದೆ, ಯುದ್ಧ ಕುಶಲತೆ ಅಂತ ಬಂದಾಗ ಗದಾಯುದ್ಧ ಅನ್ನೋದು ಬರುತ್ತೆ. ಅವರಿಬ್ಬರು ನಿಷ್ಣಾತರಲ್ಲಿ ಗದಾಯುದ್ಧದಲ್ಲಿ. ಆ ಗದಾಯುದ್ಧದಲ್ಲಿ ಕೂಡ ದುರ್ಯೋಧನನೂ ಅಸೀಮನೆ, ಆದರೆ ಅವನಿಗಿಂತ ಒಂದು ತೂಕ ಭೀಮ ಹೆಚ್ಚೆ. ಗದಾಯುದ್ಧ ಪ್ರವೀಣರು ಅಂತ ಆಗ ಕರೆಯೋದು ಬಲರಾಮ, ಭೀಮ ಮತ್ತು ದುರ್ಯೋಧನರನ್ನು. ಇವರಿಗೆ ಪಾಠ ಕಲಿಸಿದ ದ್ರೋಣರೂ ಅಲ್ಲ, ಭೀಮ ದುರ್ಯೋಧನರು ಮತ್ತು ಬಲರಾಮ ನಿಷ್ಣಾತನಾಗಿದ್ರು ಅಂತ. ಅದರಲ್ಲಿ ಅಂತ ಬಂದರೆ ದುರ್ಯೋಧನನಿಗಿಂತ ಭೀಮ ಶಕ್ತಿಶಾಲಿಯೇ. ಇದು ಒಂದು ಜನರಲ್ ಸ್ಟೇಟ್ಮೆಂಟು. ಆದರೆ ಕುರುಕ್ಷೇತ್ರ ಯುದ್ಧ ನಡೆಯುವಾಗ ಯಾರು ಅಂತ ಬೇಕು. ನಿಮಗೆ ಫಿಟ್ನೆಸ್ ಟೆಸ್ಟ್ ಅಂತ ಇದೆಯಲ್ಲ, ಫಿಟ್ನೆಸ್ ಅನ್ನೋದು ಲೈಫ್ ಲಾಂಗ್ ಒಂದೇ ಅಲ್ವಲ್ಲ? ಅಲ್ವಾ? ಒಬ್ಬ ಸೈನ್ಯಕ್ಕೆ ಸೇರಿದ ಹೊತ್ತಿನಲ್ಲಿ ಅವನ ಫಿಟ್ನೆಸ್ ಏನು, ನಿವೃತ್ತನಾಗುವ ಹೊತ್ತಿನಲ್ಲಿ ಏನು ಅಂತೆಲ್ಲ ಇರತ್ತಲ್ಲ. ನಿವೃತ್ತನಾಗುವ ಹೊತ್ತಿನಲ್ಲಿ ಅವನ ಅನುಭವ ಜಾಸ್ತಿ ಇದ್ದಿರತ್ತೆ. ಇನ್ನೇನೋ ಒಂದು ಅವನಲ್ಲಿ ಯಾವಾಗ ಇರತ್ತಾ ಅಂತ ಅಂದರೆ ಗೊತ್ತಿಲ್ವಲ್ಲ. ಹಾಗೆ ಫಿಟ್ನೆಸ್ ಅಂತ ಒಂದು ಯಾವಾಗಲೂ ಮುಖ್ಯ ಆಗತ್ತೆ. ಇದು ಕೃಷ್ಣನೇ ಹೇಳುವ ಮಾತು. ಕುರುಕ್ಷೇತ್ರ ಯುದ್ಧದ ಹೊತ್ತಿನಲ್ಲಿ ಫಿಟ್ನೆಸ್ ಅಂತ ಏನಿತ್ತು ಅದು ದುರ್ಯೋಧನನಿಗೆ ಹೆಚ್ಚಿದೆ. ಯಾಕೆಂದರೆ ಅವನು ಎಂಥ ಕಳ್ಳ ಅಂದರೆ ತಂತ್ರಗಾರ ಅಂತ ಅಂದರೆ, ಇವರು 13 ವರ್ಷ ಕಾಡಲ್ಲಿದ್ರಲ್ಲ, ನಿತ್ಯ ಗದಾ ಯುದ್ಧ ಮಾಡಿದ್ದಾನೆ. ಪ್ರತಿದಿನ ಯುದ್ಧಾಭ್ಯಾಸ ಮಾಡಿದ್ದಾನೆ ಅವನು. ದುರ್ಯೋಧನ ನಿಲ್ಲಿಸಿಯೇ ಇಲ್ಲ. ಇವರು ಯುದ್ಧಾಭ್ಯಾಸನೇ ಮಾಡಿಲ್ಲ ಕಾಡಿಗೆ ಹೋದ ಮೇಲೆ. ಯುದ್ಧಾಭ್ಯಾಸ ಸುಮ್ಮನೆ ಮಾಡ್ತಾ ಇರಲ್ವಲ್ಲ, ಅಂದರೆ ಬೇಕು ಅಂತಂದಾಗ ಸಿದ್ಧತೆ, ಪೂರ್ವ ಸಿದ್ಧತೆ ಅಂತ ಆರಂಭ ಆಗತ್ತಲ್ಲ, ಪೂರ್ವ ಸಿದ್ಧತೆ ಅವನು ಮೊದಲೇ ಮಾಡಿದ್ದಾನೆ. ಇವ್ರು ಮಾಡಿಲ್ಲ 13 ವರ್ಷ. 13 ವರ್ಷ ಯುದ್ಧ ಮಾಡದೆ ಯುದ್ಧಕ್ಕೆ ಬಂದು ನಿಂತಿದ್ದಾರೆ ಇವರು. ಅರ್ಜುನ ಒಬ್ಬ ಮಾಡ್ಕೊಂಡಿದ್ದ ಅಷ್ಟೇ. ಇವರ ಆಯುಧವನ್ನೇ ಬಳಸಿಲ್ಲ ಅಂತ ಹೇಳಬೇಕು. ಭೀಮ ಕೆಲವು ರಾಕ್ಷಸರು ಕೊಂದಿದ್ದಾನೆ ಮಧ್ಯದಲ್ಲಿ, ಅದು ಕೈ ಕಾಲು ಎಲ್ಲ ಸೇರಿಸಿ. ನಿತ್ಯ ನಿಯಮಿತವಾದ ಯುದ್ಧಾಭ್ಯಾಸ ಮಾಡಿಲ್ಲ, ಅವನು ಪ್ರತಿದಿನ ಮಾಡಿದ್ದಾನೆ. ಅವನು ಎಷ್ಟು ಅಂದರೆ ಅಲ್ಲೂ ಕೊನೆಗೊಂದು ಬರುತ್ತೆ, ಒಂದು ಲೋಹದ ಮೂರ್ತಿ ಇರುತ್ತೆ ಭೀಮನದ್ದು. ಅದು ಧೃತರಾಷ್ಟ್ರ ಇವನನ್ನು ಆಲಿಂಗಿಸೋಕೆ ಅಂತ ಮುಂದಾಗ್ತಾನೆ ಭೀಮನನ್ನು, ಆಗ ಅದನ್ನಿಟ್ಟು ಅದು ಪುಡಿ ಪುಡಿ ಆಗತ್ತೆ ಅಂತ ಕಥೆ ಇದೆ ಒಂದು. ಅಂದರೆ ಈಗ ಯುದ್ಧ ಎಲ್ಲ ಮುಗಿದ ಮೇಲೆ ಮೊದಲು ಧೃತರಾಷ್ಟ್ರ ಗಾಂಧಾರಿ ಎದುರಿಗೆ ಪಾಂಡವರು ಮೊದಲ ಸಲ ಹೋಗಬೇಕಲ್ಲ, ಅವ್ರ ಮಕ್ಕಳನ್ನು ಕೊಂದು ಹೋಗುವಾಗ ಇವನು ಧೃತರಾಷ್ಟ್ರ ನಿನ್ನನ್ನು ಆಲಿಂಗನ ಮಾಡ್ಕೋತೀನಿ ಅಂತ ಹಿಂಗೆ ಬರ್ತಾನೆ, ಭಾಳ ಚೆನ್ನಾಗಿ ಯುದ್ಧ ಮಾಡಿದೀಯಾ ಅಂತ ಭೀಮನನ್ನು. ಕೃಷ್ಣನಿಗೆ ಗೊತ್ತಿರುತ್ತೆ ಅವನ ದೇಹಕ್ಕೆ ಎಷ್ಟು ಶಕ್ತಿ ಇದೆ. ಧೃತರಾಷ್ಟ್ರನಿಗೆ ಮುದುಕನಾದ್ರು ಅಂದರೆ ಭೀಮನನ್ನು ಪುಡಿ ಮಾಡಿಬಿಡ್ತಾನೆ, ಅವನು ಅಷ್ಟು ಶಕ್ತಿ ಇದೆ ಅವನಿಗೆ. ಆಲಿಂಗನ ಮಾಡಿ ಇವನನ್ನು ಪುಡಿ ಮಾಡೋಕ್ಕೆ ಬಂದಿದ್ದ ಅವನು ಧೃತರಾಷ್ಟ್ರ, ಪುಡಿ ಮಾಡೋಕ್ಕೆ. ಅದೇ ಹೊತ್ತಿಗೆ ಕೃಷ್ಣ ಆ ಭೀಮನ ಒಂದು ಲೋಹದ ಆಕೃತಿ ಇತ್ತಲ್ಲ ಅದನ್ನ ಇಟ್ಟು ಬಿಡ್ತಾನೆ. ಧೃತರಾಷ್ಟ್ರ ಆಲಿಂಗಿಸ್ತಾನೆ, ಅದು ಪುಡಿ ಆಗ್ಬಿಡುತ್ತೆ, ಅವನ ಮೈಯೆಲ್ಲ ಗಾಯ ಆಗ್ಬಿಡುತ್ತೆ ಧೃತರಾಷ್ಟ್ರನದ್ದು. ಅದು ಲೋಹ ಅಲ್ವಾ ಅದು. ಇದಕ್ಕಾಗೆ ಕೊನೆಗೆ ಭೀಮ ಅವನು ಇದ್ದಷ್ಟು ವರ್ಷನೂ ಅವನಿಗೆ ಕಾಟ ಕೊಡ್ತಾನೆ, ಸುಮ್ಮನೆ ಬಿಡಲ್ಲ ಅವನು, ತನ್ನ ಆ ಥರ ಕೊಲ್ಲೋಕೆ ಹೊರಟಿದ್ದಾನೆ ಮೋಸದಿಂದ ಅಂತ. ಅಂದರೆ ಆ ಮೂರ್ತಿ ಯಾಕೆ ಇದೆ ಅರಮನೆಯಲ್ಲಿ? ಭೀಮನ ಮೂರ್ತಿ ಯಾಕೆ ಇಟ್ಕೋತಾರೆ? ಶತ್ರುವಿನದ್ದು ಯಾಕಿದೆ ಅಂದರೆ ಲೋಹದ ಮೂರ್ತಿ ಮಾಡಿ ಅದರ ಜೊತೆ ಗದಾಯುದ್ಧ ಮಾಡ್ತಾ ಇದ್ದಂತೆ ದುರ್ಯೋಧನ. ನನ್ನ ಕಾಂಪಿಟೇಟರ್ ಮುಖ ಕಾಣಿಸ್ಕೊಂಡು ಹಿಂಗಿಂಗ್ ಹೊಡಿತೀನಿ ನಿನಗೆ ಅಂತ ಅದ್ರ ಜೊತೆಗೆ ಲೋಹದ ಜೊತೆಗೆ. ಅಂದರೆ ಈಗ ಹೋರಾಡೋದಕ್ಕೂ ಏನೋ ಒಂದು ಬೇಕಲ್ಲ. ಈಗ ನಮ್ಮ ಜಿಮ್ಗಳಲ್ಲೋ ಇನ್ನೊಂದರಲ್ಲೋ ಎಲ್ಲ ಆ ಥರ ಮಾಡ್ತಾರಲ್ಲ, ಏನೋ ಒಂದು ಇದಕ್ಕೆ ಹೊಡೆಯೋದು ಅನ್ನೋ ಥರ ಅಲ್ಲ. ಆ ಥರ
ಅತ್ಯಂತ ಗಟ್ಟಿಯಾದ ಲೋಹದ ಮೂರ್ತಿ, ಅದು ಭೀಮನ ಮೂರ್ತಿ, ಅದ್ರ ಜೊತೆಗೆ ಯುದ್ಧ ಮಾಡ್ತಾ ಇದ್ದ 13 ವರ್ಷ ಅಂತ. ಅಂದರೆ ಅವನು ಅಷ್ಟು ಸನ್ನದ್ಧನಾಗಿದ್ದ. ಹಾಗಾಗಿ ದುರ್ಯೋಧನನಿಗೆ ಫಿಟ್ನೆಸ್ ಇತ್ತು, ಭೀಮನಿಗೆ ಅದು ಕಡಿಮೆ ಇತ್ತು ಅಂತ. ಇದು ಕೃಷ್ಣನೇ ಆಡುವ ಮಾತು. ಗದಾಯುದ್ಧದ ಹೊತ್ತಿನಲ್ಲಿ ಒಟ್ಟಾರೆ ತೆಗೆದುಕೊಂಡಾಗ ಗದಾಯುದ್ಧದಲ್ಲೂ ದೇಹ ಬಲದಲ್ಲೂ ಭೀಮ ದೊಡ್ಡವ. ಅವತ್ತು 18ನೇ ದಿನ ಗದಾಯುದ್ಧ ಆಗುವ ದಿನ ಅಂತ ತಗೊಂಡ್ರೆ ಅವತ್ತು ದುರ್ಯೋಧನನಿಗೆ ಜಾಸ್ತಿ ಇತ್ತು ಶಕ್ತಿ. ಯಾಕೆ ಅಂದರೆ ನಿರಂತರ ಯುದ್ಧಾಭ್ಯಾಸ ಮತ್ತು ಭೀಮ ಯುದ್ಧಾಭ್ಯಾಸ ಮಾಡದೇ ಇರೋದ್ರಿಂದ. ಈ ಯುದ್ಧಾಭ್ಯಾಸ ಅಂದರೆ ನಮ್ಗೆ ಅರ್ಥ ಆಗೋಲ್ಲ. ಸೈನಿಕರು ಮತ್ತು ಕ್ರೀಡಾಳುಗಳು ಇರ್ತಾರಲ್ಲ, ಅವರನ್ನು ಕೇಳಬೇಕು. ಕ್ರೀಡಾಳುಗಳು ಪ್ರತಿ ದಿವಸ ಕ್ರಿಕೆಟರ್ಸೋ ಇನ್ನೊಬ್ಬರೋ ಅವರು ದೈಹಿಕ ಶ್ರಮ ಮಾಡದೇ ಇದ್ರೆ ಅವ್ರು ಅವತ್ತಾಡೋಕ್ಕಾಗಲ್ಲ. ಅವನು ಯಾರು ಬೇಕಿದ್ರು ಆಗಲಿ, ವಿರಾಟ್ ಕೊಹ್ಲಿ ಆಗಲಿ, ಯಾರೇ ಆಗಲಿ ಅಲ್ವಾ, ಅಷ್ಟು ಬೇಕೇ ಬೇಕಲ್ಲ. ಅದು ಭೀಮನಿಗೆ ಅಲ್ಲಿ ಮೈನಸ್ ಆಗಿತ್ತು, ಕೊರತೆ ಆಗಿತ್ತು. ಹಾಗಾಗಿ 18ನೆಯ ದಿನ ದುರ್ಯೋಧನ ಶಕ್ತಿಶಾಲಿ. ಓಕೆ, ಅಂದ್ರೆ ಅವರು ಮುಖಾಮುಖಿ ಆಗುವ ದಿನ. ಮುಖಾಮುಖಿ ಆಗುವಾಗ ಇವನಿಗಿಂತ ಬಹುಶಃ ಅದೇ ಮೊದಲು ಅನ್ಸುತ್ತಲ್ವಾ, ಭೀಮ ಮತ್ತು ದುರ್ಯೋಧನ ಮುಖಾಮುಖಿಯಾಗಿ ಮೊದಲು ಆಗಿದ್ದಾರೆ ಯುದ್ಧದಲ್ಲಿ. ಈ ಪ್ರಮಾಣದಲ್ಲಿ ಆಗಿಲ್ಲ, ಅಂತಿಮ ಯುದ್ಧ ಅನ್ನೋ ತರಹದಲ್ಲಿ ಆಗಿಲ್ಲ. ಸೊ ಅಲ್ಲಿಗೆ ಯಾರು ಬಲಶಾಲಿ ಅನ್ನೋದು ಆ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ನಿರ್ಧಾರ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಸೊ ಅರ್ಜುನನ ಎಲ್ಲ ಸಾಮರ್ಥ್ಯ ಪ್ರಕಟಗೊಳ್ಳೋದು ಕೃಷ್ಣನ ಸಹಾಯದಿಂದಲೇನಾ? ಕುರುಕ್ಷೇತ್ರ ಯುದ್ಧದಲ್ಲಿ ಗೆದ್ದು ವಿಜೃಂಭಿಸಿದ ಅರ್ಜುನನ ಯುದ್ಧದಲ್ಲಿ ಸಮಪಾಲು ಕೃಷ್ಣನದ್ದು ಇದೆ, ಮೇಲೆ ನೋಡುವಂತಿಲ್ಲ. ಮತ್ಸ್ಯಯಂತ್ರ ಭೇದನ ಇದನ್ನು ಸಾಧಿಸಿದಾನೆ ಅಂದ್ರೆ ಅವನ ಕೌಶಲ ಏನು, ಗುರಿ ಏನು ಅನ್ನೋದು ಗೊತ್ತಾಗತ್ತೆ ಅರ್ಜುನನದ್ದು. 18 ದಿನದ ಯುದ್ಧದಲ್ಲಿ ಪಾಂಡವರಿಗೆ ದೊಡ್ಡ ಸಹಕಾರವೇ ದೃಪದ, ಅವನ ಕಡೆಯವರು, ಅವನ ಸೈನ್ಯ. ಅಂತಹ ದೃಪದರನ್ನು ಸೋಲಿಸಿದವನು ಅರ್ಜುನ. ಆಗೇನು ಕೃಷ್ಣ ಇಲ್ಲ ಅವನ ಜೊತೆಗೆ. ಅರ್ಜುನ ಶಿವನೊಡನೆ ಸೆಣಸಾಡುವಾಗಲೂ ಅವನ ಜೊತೆಗೇನು ಕೃಷ್ಣ ಇಲ್ಲ. 18 ದಿನದ ಯುದ್ಧದಲ್ಲಿ ಅರ್ಧ ಪಾಲು ಕೃಷ್ಣನದ್ದೇ. ಆದರೆ ಕೃಷ್ಣನಿಲ್ಲದೆ ಅರ್ಜುನ ಶೂನ್ಯ ಅಲ್ಲ.